ನಾವು ಎಂದು ಮರೆಯದ ಭಾರತ ರತ್ನವು ನೀನಾಗು. ಏನೋ ಏನೋ ಕಣ್ಣೀರ್ ಬಗ್ಗೆ ಓದ್ತಾ ಇದೀಯಾ? ಅದೇ ಸೂರಜ್, ಹಾಸನಿಂದ ತುಮಕೂರ್ಗ್ ಬಂದು ಕಣ್ಣೀರ್ ಹಾಕ್ತಿದಾರಲ್ಲ ಅವ್ರ ಬಗ್ಗೆ ಓದ್ತಾ ಇದೀನಿ. ಅವ್ರೇನ್ ಜನಕ್ಕೋಸ್ಕರ ಕಣ್ಣೀರ್ ಹಾಕ್ತಾ ಇದಾರೇನೋ, ಅವ್ರವ್ರ ಕುಟುಂಬಕ್ಕೋಸ್ಕರ ಕಣ್ಣೀರ್ ಹಾಕ್ತಾ ಇದಾರೆ. ನಮ್ ಜನಕ್ ಚೆನ್ನಾಗ್ ಗೊತ್ತು. ಅದ್ ಬಿಡು, ಹೆಂಗಿದೆ ತುಮಕೂರು ರೀಚು? ನನ್ ಗೊತ್ತಿರೋರ್ಗೆಲ್ಲ ರೀಚ್ ಆಗ್ತಾ ಇದೀನಿ. ತುಮಕೂರಲ್ಲಿ ವೋಟಿಂಗ್ ಬಗ್ಗೆ, ಮೋದಿ ಅವ್ರ ಅಚೀವ್ಮೆಂಟ್ ಬಗ್ಗೆ ಎಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದೀನಿ. ವೆರಿ ಗುಡ್ ವೆರಿ ಗುಡ್. ಹೆಂಗಿದೆ ಫೀಡ್ಬ್ಯಾಕ್? ತುಂಬಾ ಚೆನ್ನಾಗಿದೆ. ನಮ್ ತುಮಕೂರು ಜನ ತುಂಬಾ ಬುದ್ಧಿವಂತರು ಸರ್. ಮಣ್ಣಿನ ಮಕ್ಳು ಅನ್ಕೊಂಡು ಅವ್ರ ಮಕ್ಳಿಗೆ ಮೊಮ್ಮಕ್ಳಿಗೆ ಮಾಡ್ಕೊಂಡ್ರೆ ನಮ್ಮವ್ರಿಗೆ ಗೊತ್ತಾಗಲ್ವಾ? ಈ ಸರಿ 100% ತುಮಕೂರಲ್ಲಿ ಮೋದಿ ಅವರ ಗೆಲ್ಲೋದು. ಕರೆಕ್ಟ್ ಆಗಿ ಹೇಳಿದ್ಯಾ ಮಗ. ನೀನ್ ಮಾಡ್ತಿರೋ ಕೆಲಸ ಹಿಂಗೆ ಮಾಡು. ನಮ್ ಕೈಲಾಗೋ ಕಾಂಟ್ರಿಬ್ಯೂಷನ್ ನಮ್ ದೇಶಕ್ಕೆ ಮಾಡೋಣ. ಇದರಿಂದ ನಮ್ಗೇನು ಸಿಗಲ್ಲ, ಆದ್ರೆ ನಮ್ ದೇಶಕ್ಕೆ ಒಳ್ಳೇದಾಗುತ್ತೆ, ಅದಕ್ಕೋಸ್ಕರ ಮಾಡ್ತಿದ್ಯಾ. ಸಭಾಷ್, ಇದೇ ಕೆಲಸ ಮಾಡು. ನಮ್ ಕೈಲಾಗೋಷ್ಟು ಕಾಂಟ್ರಿಬ್ಯೂಟ್ ಮಾಡೋಣ. ಏನಪ್ಪಾ ಮಂಡ್ಯ, ಏನಂತಾರೆ ನಿಮ್ ಕಡೆ? ನಿಂಬೆ ಹಣ್ಣು, ಬಿಕ್ಸು, ಕಣ್ಣೀರು ಎಲ್ಲ ಜೋರಾಗಿ ನಡೀತಾ ಇದೆಯಾ? ಸರ್ ಅವ್ರ ಕತೆ ಬಿಡಿ. ನಾನು ನಮ್ಮ ಫ್ರೆಂಡ್ಸ್ಗೆ ಮತ್ತೆ ಹಳ್ಳಿಗೆಲ್ಲ ರೀಚ್ ಮಾಡ್ತಾ ಇದ್ದೀನಿ. ವೋಟಿಂಗ್ ಮತ್ತು ಮೋದಿಜಿ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀನಿ. ಒಳ್ಳೆ ಕೆಲ್ಸಪ್ಪ. ನಾನೇನೋ ಕೇಳ್ಪಟ್ಟೆ, ನಿಮ್ ಊರಲ್ಲಿ ಸನ್ಸು ಮತ್ತೆ ಗ್ರ್ಯಾಂಡ್ ಸನ್ಸ್ ಪಕ್ಷದವರು ಕೋಟಿ ಕೋಟಿ ಹಣ ಚೆಲ್ತಾ ಇದಾರಂತೆ. ಏನ್ ಕತೆ? ಸರ್ ಅವರೆಷ್ಟೋ ದುಡ್ಡು ಖರ್ಚು ಮಾಡಿದ್ರು ನಮ್ಮ ಮಂಡ್ಯ ಜನರ ಅಭಿಮಾನ ಯಾವತ್ತೂ ಮಂಡ್ಯದ ಗಂಡಿನ ಜೊತೆನೆ ಇರೋದು. ಸಭಾಷಪ್ಪ. ಎಲ್ಲಿದ್ಯಪ್ಪನ್ ಕತೆ ಏನೀಗ? ಎಲ್ಲಿದ್ದಪ್ಪನ್ ಕತೆ ಈ ಸಲ ಮನೆಗೆ ಹೋಗಪ್ಪ ಆಗೋದು ಖಚಿತ. ಓಹೋ, ಸೂಪರ್ ಸೂಪರ್. ಮೈಸೂರಲ್ಲೂ ಸಿಂಹ ಗರ್ಜನೆ ಆಗೋದಂತೂ ಖಚಿತ. ನಾವ್ ಏನ್ ಕೆಲಸ ಮಾಡ್ತಾ ಇದೀವ ಅದನ್ನ ಮಾಡ್ಕೊಂಡು ಹೋಗೋಣ. ನಮ್ ಕೈಲಿ ಆಗೋ ಕಾಂಟ್ರಿಬ್ಯೂಷನ್ ನಾವ್ ಮಾಡೋಣ. ತುಂಬಾ ಓವರ್ ಕಾನ್ಫಿಡೆನ್ಸ್ ಬೇಡ. ಓ ರಘು, ಏನ್ ಸೂರಜ್ ಇನ್ನು ಇಲ್ಲೇ ಇದ್ದೀರಾ? ಫ್ರೈಡೆ ಬೇರೆ, ಏನಾದ್ರು ಪ್ರೊಡಕ್ಷನ್ ಇಶ್ಯೂನಾ? ಇಲ್ಲ ರಘು, ಅದೇ ಎಲೆಕ್ಷನ್ ಟೈಮ್ ಅಲ್ವಾ, ನಾವ್ ಎಷ್ಟು ಸರಿ ಆಗುತ್ತೋ ಅಷ್ಟು ಜನಕ್ಕೆ ಮೋದಿಜಿ ಬಗ್ಗೆ ಹೇಳಕ್ಕೆ ರೀಚ್ ಮಾಡ್ತಾ ಇದೀವಿ. ಇವರಿಬ್ರು ನನ್ನ ಜೊತೆ ಸೇರ್ಕೊಂಡು ಹೆಲ್ಪ್ ಮಾಡ್ತಾ ಇದಾರೆ. ಅದ್ರದ್ದೇ ಸ್ವಲ್ಪ ಕೆಲಸ ಮಾಡ್ತಾ ಇದೀವಿ ಅಷ್ಟೇ. ನಮ್ ಕೈಲಾಗೋ ಕಾಂಟ್ರಿಬ್ಯೂಷನ್ ನಾವ್ ಮಾಡ್ತೀವಿ. ನೀವು ಅಮೆರಿಕದಲ್ಲಿ ಕುತ್ಕೊಂಡು ಮೋದಿ ಮೋದಿ ಅಂತಂದ್ರೆ ಏನ್ ಬರುತ್ತೆ? ನಿಮ್ಗಲ್ಲ ಓಟ್ ಹಾಕಕ್ಕಾಗತ್ತಾ? ಇಲ್ಲ ಅಲ್ಲಿ ಯಾವ ಸರ್ಕಾರ ಬಂದ್ರೆ ಇಲ್ಲಿ ಅಮೆರಿಕದಲ್ಲಿ ಏನ್ ಡಿಫ್ರೆನ್ಸ್ ಆಗುತ್ತೆ? ಇಲ್ಲಿ ಇರೋರು ನಾನೇನ್ ಮಾಡ್ತಾ ಇದೀನಿ, H1B ಎಕ್ಸ್ಟೆನ್ಷನ್, ಗ್ರೀನ್ ಕಾರ್ಡು ಹೇಗ್ ಮಾಡೋದು ಏನು ಅಂತ ವಿಚಾರ ಮಾಡ್ತಾ ಇದ್ರೆ ನೀವು ಬೇರೆ ಮೋದಿ ಮೋದಿ ಅಂತ. ಅದ್ರಲ್ಲಿ ಇವರಿಬ್ರು ಗುಬಾಡಗಳು ಬೇರೆ. ಏನೋ ಒಳ್ಳೆ ಜೋಡಿ ಎತ್ಕೊಳ್ತಾರ. ಎದ್ಬಿಟ್ರಿ ಬಂದಿರೋದು ಮಾತಾಡೋಣ. ಓ ಶರಣ್, ಹೋಗ ಚೇರ್ ತಗೊಂಬಾರ. ಬನ್ರಿ ಇಲ್ಲಿ ಕೂತ್ಕೊಳ್ರಿ, ಮಾತಾಡೋಣ. ಅಲ್ಲ ರಘು, ನಾವು ದೇಶದಿಂದ ದೂರ ಇದೀವಿ, ಆದ್ರೆ ದೇಶದ ಮೇಲೆ ಕಾಳಜಿ ಇಲ್ಲದೆ ಇಲ್ಲ ತಾನೆ? ನಾವ್ ಇಲ್ಲಿದ್ರೂ ಕೂಡ ನಮ್ಮನ್ನ ಕರೆಯೋದು ಭಾರತೀಯರು ಅಂತ ತಾನೆ? ನನ್ಗೇನ್ ಆಗ್ಬೇಕಪ್ಪ ಅನ್ನಕ್ಕಿಂತ ನಾನು ಏನ್ ಮಾಡ್ಬೋದಪ್ಪ ಅಂತ ಯೋಚನೆ ಮಾಡ್ಬೋದು ತಾನೆ? ನಾವಿಲ್ಲಿಂದ ವೋಟ್ ಮಾಡಕ್ ಆಗಲ್ಲ, ಆದ್ರೆ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ರೀಚ್ ಮಾಡಿ ಮೋದಿಜಿ ಏನ್ ಮಾಡಿದಾರೆ ಅಂತ ಹಳ್ಳಿ ಜನಕ್ಕೆ ತಿಳುವಳಿಕೆ ಮೂಡಿ ಅಟ್ಲೀಸ್ಟ್ ಅವರೆಲ್ಲ ಹೋಗಿ ಮೋದಿಜಿಗೆ ವೋಟ್ ಹಾಕ್ತಾರೆ, ಮೋದಿಜಿ ತಿರ್ಗಾ ಕೂತಾರೆ ತಾನೆ? ನಮ್ಮಂತ ಲಕ್ಷಾಂತರ ಜನ ನಾವಿಲ್ಲಿ ಬಂದಿದೀವಿ, ಆದ್ರೆ ನಾವೆಲ್ಲ ಬಂದಿರೋದು ದೇಶ ಬಿಟ್ಟು, ದೇಶದ ಮೇಲೆ ಪ್ರೀತಿ ಇಲ್ಲದೆ ಬಂದಿಲ್ಲ. ನಾವೇನ್ ಇಲ್ಲಿ ಖಾಯಮೂ ಅಲ್ಲ, ನಿಮ್ಗೂ ಚೆನ್ನಾಗಿ ಗೊತ್ತಿದೆ. ಲಾಸ್ಟ್ ಇಯರ್ ಇಂಡಿಯಾದಿಂದ ಬಂದ್ರಿ, ಏನ್ ಹೇಳ್ತಾ ಇದ್ರಿ? ರೀ ಸೂರಜ್, ನಮ್ ಹಳ್ಳಿಗೆ ಎಲ್ಲಾರ ಮನೆಗೂ ಗ್ಯಾಸ್ ಬಂದ್ಬಿಟ್ಟಿದೆ ರೀ, ಎಲ್ಲಾರ ಮನೆಯಲ್ಲೂ ಕರೆಂಟ್ ಬಂದ್ಬಿಟ್ಟಿದೆ ರೀ, ಎಲ್ಲಾರ ಮನೆಯಲ್ಲೂ ಈಗ ಟಾಯ್ಲೆಟ್ ಇದೆ ರೀ, ಬಯಲಲ್ಲಿ ಹೋಗೋದು ಕಮ್ಮಿ ಮಾಡ್ತಾ ಇದಾರೆ, ಹಳ್ಳಿ ಸ್ವಚ್ಛತೆ ಆಗ್ತಾ ಇದೆ. ಹೆಂಗಾಗುತ್ತೆ ಇವೆಲ್ಲ? ಎಲ್ಲಾರ್ಗೂ ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ಅರಿವಾಗ್ತಾ ಇದೆ, ಎಲ್ಲಾರ್ಗೂ ಈಗ ಮೊಬೈಲ್ ಅಲ್ಲಿ ಇಂಟರ್ನೆಟ್ ಬಂದ್ಬಿಟ್ಟಿದೆ, ಈಗ ರೈತರಿಗೆ ಸಾಯಿಲ್ ಕಾರ್ಡ್ ಸಿಗ್ತಾ ಇದೆ, ನ್ಯಾಷನಲ್ ಹೈವೇಸ್ ಎಲ್ಲ ಬೊಂಬಾಟಾಗಿ ಆಗ್ತಾ ಇದೆ ರೀ, ಹೊಸ ಹೊಸ ಏರ್ಪೋರ್ಟ್ಸ್ ಬರ್ತಾ ಇದೆ, ರೈಲ್ವೆ ಸಿಸ್ಟಮ್ ಅಪ್ಗ್ರೇಡೇಷನ್ ಒಂದು ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಹೆಂಗಾಗ್ತಾ ಇದೆ ಇವೆಲ್ಲ? ನಮ್ ಸೈಂಟಿಸ್ಟು, ನಮ್ಮ ಆರ್ಮಿಯವರು ಎಷ್ಟು ಸ್ಟ್ರಾಂಗ್ ಆಗ್ತಾ ಇದಾರೆ. ನಾವೇನವ್ರು ವೀಕ್ ಇದ್ರು ಮುಂಚೆ ಅಂತ ಹೇಳ್ತಿಲ್ಲ, ಆದ್ರೆ ನೀವು ಸ್ಟ್ರಾಂಗ್ ನೀವು ಮಾಡ್ಬೋದು ಅಂತ ಹೇಳೋ ಗೌರ್ಮೆಂಟ್ ವಿಲ್ ಬಂದಿದೆ. ನಾವೇನ್ ಬರೀ 5 ವರ್ಷದಲ್ಲಿ ಎಲ್ಲ ಆಯ್ತು ಅಂತ ಹೇಳ್ತಾ ಇಲ್ಲ, ಕಳೆದ 60 ವರ್ಷದಲ್ಲೂ ಆಯ್ತು ಡೆವಲಪ್ಮೆಂಟ್. ಆದ್ರೆ ಆಗಿದ್ದು ಫಸ್ಟ್ ಅವ್ರವ್ರ ಕುಟುಂಬಗಳಿಗೆ, ಅದು ಆಗಿ ಮಿಕ್ಕಿದ ಮೇಲೆ ದೇಶಕ್ಕೆ ಬರ್ತಾ ಇತ್ತು. ಆದ್ರೆ ಮೋದಿಜಿ ಬಂದ್ಮೇಲೆ ಏನೇ ಆಗ್ಲಿ ಏನೇ ಬರ್ಲಿ ಅದು ಫಸ್ಟ್ ದೇಶದ ಜನಗೆ ಅಂತ. ಈ ತರ ಒಳ್ಳೆ ನಾಯಕ ನಮ್ಗೆ ಸಿಕ್ಕಿರೋದು ನಮ್ಮ ಅದೃಷ್ಟ ಅಲ್ವಾ? ಏನಂತ ಶರಣ? ಕರೆಕ್ಟ್ ಸೂರಜ್. ಅಲ್ಲ ರಘು, ಇಲ್ಲಿ ಅಮೆರಿಕನ್ಸು ನಮ್ಗೆ ಗ್ರೇಟ್ ಲೀಡರ್ ಮೋದಿ ಸಿಕ್ಕಿದಾನೆ ಅಂತಲ್ಲ, ನಿಮ್ಗೆ ಹೆಮ್ಮೆ ಆಗಲ್ವಾ? ನೋಡಿ, ಇಷ್ಟು ದಿನ ನೀವು ಯಾವುದೇ ಪಾರ್ಟಿ ಸಪೋರ್ಟ್ ಮಾಡ್ಕೊಂಡು ಬಂದಿರಿ, ಆದ್ರೆ ನಿಮ್ಗೂ ಚೆನ್ನಾಗಿ ಗೊತ್ತು ಇವಾಗ ನಮ್ ದೇಶದಲ್ಲಿ ಮೋದಿಜಿ ಬಿಟ್ರೆ ಇನ್ಯಾರು ಒಳ್ಳೆ ನಾಯಕ ಇಲ್ಲ ಅಂತ. ನಮ್ ಜನರೇಷನ್ಗೆ ಇಂಥ ನಾಯಕ ಸಿಕ್ಕಿರೋದು ನಮ್ ಹೆಮ್ಮೆ ಅಲ್ವಾ? ನಾವ್ ಏನ್ ಮಾಡಿಲ್ಲ ಅಂದ್ರೆ ಅವ್ರನ್ನ ವಾಪಸ್ ಆಯ್ಕೆ ಮಾಡಕ್ಕೆ ನಮ್ ಕೈಯಿಂದ ಏನಾಗುತ್ತೋ ಕಾಂಟ್ರಿಬ್ಯೂಟ್ ಮಾಡಬೇಕು. ಅಟ್ಲೀಸ್ಟ್ ಅಷ್ಟು ನಮ್ ಜವಾಬ್ದಾರಿ ಅಲ್ವಾ ರಘು? ಹೌದು ಸೂರಜ್, ನೀವು ಹೇಳೋದಲ್ಲ ಅರ್ಥ ಇದೆ. ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ. ನಮ್ಮ ಹಳ್ಳಿ ಜನರಿಗೆ ಪ್ರತಿಯೊಬ್ಬರಿಗೂ ಫೋನ್ ಮಾಡೋಣ, ಎಲ್ಲರಿಗೂ ಹೇಳೋಣ, ಮೋದಿ ಮಾಡಿರೋ ಒಳ್ಳೆ ಕೆಲಸಗಳನ್ನ ಎಲ್ಲರಿಗೂ ಹಂಚೋಣ.
ಮತ್ತೊಮ್ಮೆ ಮೋದಿನ ಗೆಲ್ಸೋಣ. ಬರೀ ಕಂಪ್ಲೇಂಟ್ ಮಾಡೋದು ಆಗಲ್ಲ ರಘು, ಈ ತರ ಕಾಂಟ್ರಿಬ್ಯೂಟ್ ಕೂಡ ಮಾಡ್ಬೇಕು. ನನ್ಗಂತೂ ಬಹಳ ಸಂತೋಷ ಆಯ್ತು. ಏನಂತೀರಪ್ಪ? ಅಪ್ಪ ಕೊನೆಗೂ ನಮ್ಗೆ ರಘುಗೆ ಬುದ್ಧಿ ಬಂತಲ್ಲ. ಅಪ್ಪ ಇದೇ ತರ ನಮ್ಮವ್ರಿಗೆಲ್ಲ ಬುದ್ಧಿ ಬರಲ್ಲಪ್ಪ. ನಂಗೆ ಯಾಕೋ ಅನಿಸ್ತಾ ಇದೆ, ನಾವು ಯಾಕೆಲ್ಲ ವಿಕ್ಸ್ ಹಚ್ಕೊಂಡು ಸ್ವಲ್ಪ ಗೌಡ್ರ ತರ ಕಣ್ಣೀರ್ ಹಾಕ್ಬಾರ್ದು? ಸರಿಯಾಗಿ ಹೇಳಿದ್ರಿ. ನನ್ನ ಹೆಸರು ಸೂರಜ್ ಅಂತ. ನಾವೆಲ್ಲ ಈಗ ಸದ್ಯಕ್ಕೆ ಲಾಸ್ ಆಂಜಲೀಸ್ ಅಮೆರಿಕಲ್ಲಿದ್ದೀವಿ. ಆದ್ರೆ ನಾನು ಮೂಲತಃ ಮೈಸೂರವನು. ನಾನು ಶರಣ್ ತುಮಕೂರಿಂದ. ನಾನು ರಘು ಸಿರ್ಸಿಯಿಂದ. ನಾನು ಮಧು ಮಂಡ್ಯದಿಂದ. ನಮಗೆಲ್ಲ ಸ್ಥಿರವಾದ ಸರ್ಕಾರ ಬೇಕು. ಆ ಸರ್ಕಾರಕ್ಕೆ ಒಳ್ಳೆ ನಾಯಕ ಬೇಕು. ಆ ನಾಯಕ ನರೇಂದ್ರ ಮೋದಿಜಿ ಅವರೇ ಆಗಿರ್ಬೇಕು. ಮೋದಿಜಿ ಗೆಲ್ಬೇಕು ಅಂತಂದ್ರೆ ನೀವೆಲ್ಲ ಹೋಗಿ ವೋಟ್ ಮಾಡಬೇಕು. ಇಫ್ ಯು ಹ್ಯಾವ್ ರೈಟ್ ಟು ಕಂಪ್ಲೇನ್, ಯು ಹ್ಯಾವ್ ಅ ರೆಸ್ಪಾನ್ಸಿಬಿಲಿಟಿ ಟು ಕಾಂಟ್ರಿಬ್ಯೂಟ್. ಏನಂತೀರಪ್ಪ? Voting day is not a vacation day. जय हिंद, भारत माता की जय। हाँ मैं भी चौकीदार हूँ। हर उस भारतीय में है एक चौकीदार